ಎಸ್ ಹೇಳಿ ಸರ್. ಸರ್, ಈಗ ದೆಹಲಿಗೆ ಪೆರೇಡ್ ಹೋಗ್ತಿದೆ ಸರ್. ದೆಹಲಿಗೆ ಯಾವುದೇ ರೀತಿ ತಾನೇ ಮನೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ಎಲ್ಲ ಶಾಸಕಾಂಗ ಪಕ್ಷದಲ್ಲೂ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಈ ಸತಿ ನಮ್ಮ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು ಅನ್ನೋ ಒಂದು ಎಲ್ಲ 136 ಶಾಸಕರು ಬೆನ್ನೆಲುವಾಗಿ ನಾವು ನಿಂತಿದ್ದೀವಿ. ರಾಜ್ಯದ ಮುಂದೆ ಜನರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸಂದೇಶ, ಅಭಿವೃದ್ಧಿಗಳು ಮತ್ತು ನ್ಯಾಯಾಲಯದ ಮುಖಾಂತರ ಹೋರಾಟವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ. ಯಾವ ಆಧಾರದ ಮೇಲೆ ಅವರು ರಾಜೀನಾಮೆ ಕೇಳ್ತಾರೆ ಅಂತಲೂ ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ. ಈಗ ಆಲ್ರೆಡಿ ಏನು ಉಚ್ಚ ನ್ಯಾಯಾಲಯ ಏನು 29ನೇ ತಾರೀಕಿಗೆ ಅಂತಿಮ ತೀರ್ಮಾನ ಕೊಡತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಖಂಡಿತವಾಗ್ಲೂ ನ್ಯಾಯಪರವಾಗಿ ನಮಗೆ ಜಯ ಸಿಗ್ತದೆ ಸರ್. ಖಂಡಿತ 100% ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನಮಗೆ ಭಾಳ ನೋವಾಗ್ತದೆ. ಯಾಕಂದರೆ ನಮ್ಮ ಮೈಸೂರು ಜಿಲ್ಲೆಯವರೇ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ 40 ವರ್ಷ ರಾಜಕಾರಣದಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕಿಯನ್ನು ತರೆದು ದೇವರಾಜ ಅರಸು ನಂತರ ಏಕೈಕ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಏನೋ ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗದ ಯಾರೇ ಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಭಾಳ ಧೈರ್ಯವಾಗಿದ್ದಾರೆ, ಭಾಳ ಖುಷಿಯಾಗಿದ್ದಾರೆ. ಮೊನ್ನೆ ಕೂಡ ನಾನು 2 ದಿನಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಹಲವಾರು ನಮ್ಮ ತಾಲೂಕಿನ ಮನವಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಭಾಳಷ್ಟು ಖುಷಿಯಾಗಿದ್ದಾರೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಅವರು ಚಿಂತನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಹೋರಾಟ ಅವರು ಮೊನ್ನೆಯಿಂದ ಹೋರಾಟವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಲ್ಲ. ಅವರು 40 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬಂದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಇದೇನು ಅಂಥ ದೊಡ್ಡ ವಿಚಾರ ಅಂತ ಇವತ್ತೆಲ್ಲ ಏನು ಚರ್ಚೆಯನ್ನು ಮಾಡ್ತಿದ್ದಾರೆ, ಇದು ನ್ಯಾಯಾಲಯ ಮುಖಾಂತರ ನಮಗೆ ಜಯ ಸಿಗ್ತದೆ. ಯಾವುದೇ ರೀತಿ ತಾವು ಹೇಳ್ದಂಗೆ ಈಗ ಆಲ್ರೆಡಿ ಸ್ವಂತ ಮುಖ್ಯಮಂತ್ರಿಗಳೇ ಜುಡಿಷಿಯಲ್ ಎಂಕ್ವೈರಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು. ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪಿಕಸ್ತರಕ್ಕೆ ವಿರೋಧವಾಗಿ ಕ್ರಮ ತೆಗೆದುಕೊಳ್ಳೋಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇ ಅವರೇ ಒಂದು ಜುಡಿಷಿಯಲ್ ಎಂಕ್ವೈರಿ ಅವರೇ ಕೊಟ್ಟಿರ್ತಕ್ಕಂಥದ್ದು. ಈಗ ಆಲ್ರೆಡಿ SIT ತನಿಖೆನೂ ಕೂಡ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ತಾವು ಆ ರೀತಿ ಹೇಳೋದಾದರೆ ನಾವು ನ್ಯಾಯಪರವಾಗಿ ಮೂಡಾದವರು 50-50 ರೇಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಅಧಿಕಾರಿ ತಪ್ಪು ಮಾಡವನೇ ಅವನ ವಿರೋಧ ಎಲ್ಲೂ ಕೂಡ ಇವತ್ತು ವಿರೋಧ ಪಕ್ಷದವ್ರು ಮಾತಾಡಿಲ್ಲ. ಫಸ್ಟು ತಪ್ಪು ಮಾಡಿರೋ ಅಧಿಕಾರಿ ಬಗ್ಗೆ ನಾವು ಕ್ರಮ ವಹಿಸಬೇಕಾಗ್ತದೆ. ಇವತ್ತು ನೀವು ತಪ್ಪು ಮಾಡಿರೋನ್ನ ಬಿಟ್ಬಿಟ್ಟು ನೀವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಅದು ಎಷ್ಟು ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರಿಗೆ ನಾನು ಕೇಳಕ್ಕೆ ಬಯಸ್ತೇನೆ. ಇಲ್ಲ, 2013ರಿಂದ 2017 ತನಕ ಮುಖ್ಯಮಂತ್ರಿಗಳು ನಮ್ಗೆ ಬೇಕು ಅಂತ ಯಾವತ್ತೂ ಕೂಡ ಅವ್ರು ಕೇಳಿಲ್ಲ. ಅವರೇ ಮುಖ್ಯಮಂತ್ರಿಗಳು ಇದ್ದರು. ಇದು 2019ರಲ್ಲಿ ಏನು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಏನಾಗ್ತೈತೆ ಅಂದರೆ ಯಾರು ತಪ್ಪು ಮಾಡೋರನ್ನ ಅವ್ರನ್ನ ಬಿಟ್ಬಿಟ್ಟು ನೀವು ಬೇರೆಯವ್ರನ್ನ ಮೂರನೇವ್ರಿಗೆ ಕೈ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷದವ್ರದ್ದು. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಒತ್ತಾಯ. ಯಾವ ಅಧಿಕಾರಿ ಈಗ ಕಾನೂನಲ್ಲಿ ಏನಿದೆ, ಕಾನೂನಲ್ಲಿ ಇರೋದನ್ನ ಬಿಟ್ಟು ನಿಮ್ಮ ಬೈಲಾ ಪ್ರಕಾರ ಮೂಡ ಬೈಲಾದಲ್ಲಿದೆ, ಕಾನೂನನ್ನು ಬಿಟ್ಟು ಬೇರೆ ಕಡೆ ಏನು ಮಾಡಿದ್ದಾರೆ ಅವ್ರ ವಿರೋಧ ತಪ್ಪಿಕತರಿಗೆ ಶಿಕ್ಷೆ ಆಗಲಿ ಅನ್ನೋದು ನನ್ನ ಒಂದು ವಾದ. ಇಲ್ಲ, ಈಗ ಆಲ್ರೆಡಿ ನಮ್ಮ ಇರಿಗೇಷನ್ ಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರ ಹತ್ರ ಮನವಿಯನ್ನು ಸಲ್ಲಿಸಿದ್ದೀನಿ. ಏನು ಬಿರ್ಬಿಟ್ಟಿದೆ, ಈಗ ಆಲ್ರೆಡಿ ನಮ್ಮ ಬೃಂದಾವನ್ಗೆ ಬಂದಂಥ ಸಂದರ್ಭದಲ್ಲಿ KRSಗೆ ಬಂದಂಥ ಸಂದರ್ಭದಲ್ಲಿ 6 ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿ ರಿಪೇರಿ ಮಾಡಿಸೋದಕ್ಕೆ ಅನುದಾನವನ್ನು ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಇಲ್ಲ, ಈಗ ಆಲ್ರೆಡಿ ನಾವು 2 ಖಾಸಗಿಯವ್ರ ಹತ್ರ ಮಾತಾಡಿ, ಒಂದು ಹೈದರಾಬಾದ್ ಅವರ ಜೊತೆ ಮಾತಾಡಿದ್ವಿ, ಇನ್ನೊಂದು ರಾಯಚೂರು ಅವ್ರ ಜೊತೆನೂ ಕೂಡ ಖಾಸಗಿ ಸಂಸ್ಥೆ ಜೊತೆ ಮಾತಾಡಿ PPT ಮಾಡಲಲ್ಲಿ 30 ವರ್ಷ ಅಗ್ರಿಮೆಂಟ್ ಮಾಡಿ ಅಲ್ಲಿ ಒಂದು ಗಾರ್ಡನ್ ನಿರ್ಮಾಣ ಜೊತೆಗೆ ಒಂದು ಹೋಟ್ಲು ಮಾಡಬೇಕು ಅಂತ ಚರ್ಚೆಗಳು ನಡೀತದೆ. ಈಗ ಆಲ್ರೆಡಿ ನಾವು ಈ ಒಂದು ದಸರಾ ಸಮಯಕ್ಕೂ ಕೂಡ ಕಬಿನಿ ಉತ್ಸವ ಮಾಡಬೇಕು ಅಂತ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀನಿ. ಖಂಡಿತವಾಗ್ಲೂ ಏನು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ನಮ್ಮ ಹೆಗ್ಗಡದೇವನ ಕೋಟೆನೂ ಕೂಡ ಭಾಳ ಪ್ರವಾಸಿಗರ ತಾಣ ಆಗಿ ಕೈ ಬೀಸಿ ಕರೀತಕ್ಕಂಥದ್ದು. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಟೈಗರ್ ರಿಸಾರ್ಟ್ ಫಾರೆಸ್ಟು. ಏನು ಪ್ರವಾಸಿಗರು ನಮ್ಮ ಡ್ಯಾಮ್ ಇರ್ಬೋದು, ಬೆಟ್ಟ ಇರ್ಬೋದು, ಮತ್ತು ಕಾಡು ಇರ್ಬೋದು, ಇದು ನೋಡೋಕ್ಕೆ ನಮ್ಮ ಡೆಲ್ಲಿಯಿಂದ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಮಂತ್ರಿಗಳು ಮತ್ತು ಚಿತ್ರನಟರು ಎಲ್ಲರೂ ಕೂಡ ನಮ್ಮ ಹೆಗ್ಗಡದೇವನ ಕೋಟೆ ತಾಲೂಕಿಗೆ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಆ ತಾಲೂಕಿನ ಭಾಳಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಹೆಚ್ಚಿನ ರೀತಿ ಸಹಕಾರವನ್ನು ಅವ್ರು ಕೊಡ್ತಾರೆ. ಈಗ ಮುಂಚೆಲ್ಲ ಕರಿತಿದ್ರು ಹಿಂದುಳಿದ ತಾಲೂಕು ಅಂತ, ಅದನ್ನು ಮುಂದುವರೆದ ತಾಲೂಕಾಗಿ ನಾವು ಮಾಡ್ತಿದ್ದೀವಿ. ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ, ಅದರಿಂದ ಹೆಚ್ಚಿನ ರೀತಿ ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಆಡಿದ್ದಾರೆ. ಅನುದಾನ ತೆಗೆದುಕೊಂಡು ಕೆಲಸವನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ.